ಅಪ್ಪ ಏ ಅಪ್ಪ ಎದ್ದೇಳ್ರಿ. ಅವ್ವ ಹೋಗ್ಯಾತು, ವೈನಿಯವರು ಹೋಗಿ ಆಗೈತಿ. ಅಲ್ಲೇ ಈಕಿ ದೊಡಮ್ ಬಂದಾರ. ಓ ಬಂದಾರ. ಅಪ್ಪ ನಾವಿಬ್ರು ಏನೋ ಮಾಡಕ್ ಹೋದ್ವಿ, ಅದು ಇನ್ನೇನೋ ಆಗೋತು. ನನಗೂ ಕೇಳಾಕತ್ತಿತ್ತಪ್ಪ, ಏನ್ ನಿಮ್ಮವ್ವ ರಾಕ್ಷಸ ಮಾಡ್ದಂಗ್ ಮಾಡಾಕತ್ತಾಳ ಪಾಪ. ಆಕಿ ನನ್ ಹೇಂತಿ ಅನ್ನೋದು ಇದು ಇಲ್ಲಕ್ಕೀಗ ನಮ್ಗೆ ಎಳದು ಹೋಗ್ಯಾಕತ್ತಾಳಕಿನ್ನ. ಏನ್ ಮಾಡ್ತಿ ಹೇಳತ್ತ ನೋಡೋಣ. ನನಗೆ ಒಂಥರ ಕೆಟ್ಟ ಅನ್ಸ್ಬಿಡುತ್ತೆ ಮರಯ್ಯ. ನಿದ್ದೆ ಕಣ್ಣು ತೆಗೆದು ಯಾಕೆ ಹಿಂಗ್ ಮಾಡ್ತಿ ಅಂತ ಬಾಯಿಗೆ ಬಂದಂಗೆ ಬೈಲನ ಅನ್ನಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು. ಏನ್ ಮಾಡ್ತಿ, ನಾ ಕಣ್ಣು ತೆಗೆದು ಮಾತಾಡಿದೆ ಅಂದ್ರೆ ನಾಟಕ ಮಾಡಾಕತ್ತಾರ ಅಂತ ಗೊತ್ತಾಕತ್ತಿ. ಜೊತೆಗೆ ಅಯ್ಯೋ ನನಗೆ ಬೈದ್ ಬಿಟ್ರು, ಅಯ್ಯೋ ಆಕಿ ಪರವಾಗಿ ನಿಂತು ಬಿಟ್ಟ ನನ್ನ ಗಂಡ ಅಂತ ಮತ್ತೆ ಅದಕ್ಕೂ ಇದು ಮಾಡ್ತಾಳ. ನಾನು ಭಾಳ ತಡ್ಕೊಂಡು ಮಕ್ಕೊಂಡೆ ನೋಡಿ ಸುಮ್ಮನೆ. ಛೇ ಅಪ್ಪ, ನಾವು ಅವು ಹೆದರ್ಸನ ಹಂಗಾರೆ ನಿನಗೆ ಹಾರ್ಟಿಗೆ ತೊಂದರೆ ಆಗೈತಿ ಅಂದರೆ ಅವ್ವ ಸುಮ್ಮನೆ ಅಕ್ಕಳ ಅಂತ ನಾ ಹಿಂಗೆ ಮಾಡಿದ್ದೆ. ಯೋಚನೆ ಮಾಡಿ ನಾವು ಈ ಪ್ಲ್ಯಾನ್ ಮಾಡಿದ್ವಿ. ನೋಡಿದರೆ ನಮ್ಮ ಅತ್ತಿಗೆಮ್ಮ ಅದಾರಲ್ಲ, ಇಲ್ಲದನ್ನೇ ತುಂಬ್ತಾರೆ ತಲೆಯಾಗ. ಆಕಾಶ ಆಕಾಶ ಅನ್ನೋದೇನು ಬೇಡ, ನನಗೆಲ್ಲ ಕೇಳಿಸ್ಕೊಂಡೆ. ಅಣ್ಣ ಪ್ಲೀಸ್ ಅತ್ತಿಗೆಮ್ಮನ ಮುಂದೆ ಹೇಳಬೇಡ. ನಾನೇನು ಹೇಳಲ್ಲಪ್ಪ. ಅದು ಸಮಾಧಾನ ಹಾಕಿದ್ರೆ ನಂಗೆ ಅತ್ತಿಗೆಮ್ಮ ಒಂದು ಸಪೋರ್ಟ್ ಮಾಡೋದಕ್ಕೂ ನನಗೆ ಇಲ್ಲಿ ದೊಡಂಬ ಬರ್ತಾರಂತ ಗೊತ್ತಿಲ್ಲ. ಲಕ್ಷ್ಮೀ ಪಾಪ ಭಾಳ ಹೆದರ್ಕೊಂಡ್ಬಿಟ್ಟಿದ್ಲ. ನಾನು ಆಕಿಗೆ ಇದ್ದಿದ್ದ ವಿಷಯ ಹೇಳಬೇಕಿತ್ತು, ಹಿಂಗಾಗೈತಿ ನಾವೇ ಹಿಂಗೆ ನಾಟಕ ಮಾಡೀವಿ ಅಂತ. ಹೇಳಲಿಲ್ಲ. ಒಮ್ಮಿಂದ ಮಕ್ಕ ಡಿಸೈಡ್ ಮಾಡ್ಕೊಂಡು ಹಿಂಗೆ ಕರ್ಕೊಂಬಂದ್ಬಿಟ್ವಲ್ಲ, ಆಕಿನೂ ನಿಜ ಅಂತೇಳಿ ತಿಳ್ಕೊಂಬಿಟ್ಟಾಳ. ಏನು ಮಾಡೋದೀಗ? ಡಾಕ್ಟ್ರಿಗೆ ಹೇಳಿದ್ವಿ, ಅವರು ನಾವು ಹೇಳ್ದಂಗೆ ಕರೆಕ್ಟ್ ಹೇಳಾರ. ಇಲ್ಲಿ ನರ್ಸ್ಗಳಿಗೆಲ್ಲ ಯಾರಿಗೂ ಗೊತ್ತಿಲ್ಲ ಬಿಡು, ಡಾಕ್ಟರ್ಸಿಗೆ ಅಷ್ಟೇ ಗೊತ್ತು. ಒಟ್ನಾಗಿ ಏನು ಇನ್ನೂ 2 ದಿನ ಇಲ್ಲೇ ಇರ್ಬೇಕಾ, ಮನೆಗೆ ಹೋಗೋಣ? ಅಪ್ಪ ಇವತ್ತೊಂದು ದಿನ ಇರೋಣ ಅಂತ ಹೇಳೋಣ ಅಂತ ಮಾಡೀನಿ, ಏನಂತೀರಿ? ಓ ಮರಯ್ಯ, ನನಗಿರಕ್ಕಾಗೋಲ್ತಪ್ಪ ಇಲ್ಲಿ. ಹೆಂಗಂದ್ರೆ ಈ ಹಾಸ್ಪಿಟ್ಲ್ ವಾತಾವರಣ ಇರಾಕ ಸಾಧ್ಯನೇ ಇಲ್ಲ. ಆರಾಮಿದ್ದವ್ರಂತರು, ಆರಾಮಿಲ್ದವ್ರಿಗೆ ಇರೋಕ್ಕಾಗಲ್ಲ, ಇನ್ನು ಆರಾಮಿದ್ದವ್ರಿಗೆ ಇರೋಕ್ಕಾಗತ್ತೆ ಇಲ್ಲಿ? ಸಾಧ್ಯನೇ ಇಲ್ಲ. ಏನು ಮಾಡೋದು ನಂಗೆ ಆಗೈತಿ ಈಗ ನನಗೂ. ಸುಮ್ಮನೆ ಇವತ್ತು ಡಿಸ್ಚಾರ್ಜ್ ಮಾಡತ್ತಾರ ಅಂತ ಹೇಳಿ ಸಂಜೆ ಮನೆಗೆ ಕರ್ಕೊಂಡು ಹೋಗ್ಬಿಡು ಮಗನೇ. ಸರಿಯಪ್ಪ, ಹಾಗೆ ಮಾಡ್ತೀನಿ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಕರ್ಕೊಂಡು ಹೋಗ್ತೀನಿ. ಆದ್ರೆ ಈಗ ದೊಡ್ಡಮ್ಮ ಬಂದಾರ, ಮಾತಾಡ. ಕಳ್ಸ್ ಪಾಪ ಭಾಳ ಹೆದರ್ಕೊಂಡಾಳ ನನಗೇನೋ ಆಗೈತೆ ಅಂತೇಳಿ. ನಿಮ್ಮವ್ವ ಮನೆಗೆ ಹೋಗಿ ಹೇಳೋದಿಲ್ಲ? ಅವ್ವ ಮನೆಗೆ ಹೋಗ್ಯಾಳ, ಅತ್ತೆಮ್ಮನೂ ಹೋಗ್ಯಾರ. ಅವ್ರು ಬರೋದು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಾರ. ಹೌದಾ? ಅಪ್ಪ ಹುಷಾರು. ಏನು ಅದೇನಂತಾರೆ, ತಮಾಷೆ ಹೋಗಿ ಅಮಾಷೆ ಆಗಬಾರ್ದು. ಅದಕ್ಕೆ ದೊಡ್ಡಮ್ಮರ್ಗೆ ಹೇಳ್ರಿ. ಜೊತೆಗೆ ಇದೆಲ್ಲ ಎಲ್ಲಿಗೋಗಿ ಮುಗಿತೈತೆ ಅನ್ನೋದು ನನಗೆ ಒಂಥರ ಈಗ ಒಂಥರ ಹೆಂಗೆ ತಪ್ಪು ಅಂತಲ್ಲ, ತಪ್ಪು ಮಾಡಿದವ್ರು ನೀವೇ. ಆದರೆ ಪಾಪ ಲಕ್ಷ್ಮಿಗೆ ತೊಂದರೆ ಆಗ್ತಿರೋದಂತರೂ ನಿಜ. ಅವನು ಮರೆಯ, ನಾನಾರ ಏನು ಮಾಡಲಿ? ನೀನು ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಅಂದರೆ ನಿನ್ನ ಹೆಂಡತಿಗೆ ಒಂದು ಸ್ವಲ್ಪ ಹೇಳು, ಆ ಲಕ್ಷ್ಮಿ ಯಾಕೆ ಇಷ್ಟೊಂದು ಸಿಟ್ಟು, ಯಾಕೆ ಇಷ್ಟೊಂದು ಇದು, ಆಕಿ ಮೇಲೆ ಯಾಕೆ ಹಿಂಗೆ ರೇಗ್ತಾರ? ಹೌದಿಲ್ಲ? ಆ ಲಕ್ಷ್ಮಿಗೇನು ಕಂಡ್ರೆ ಸೇರಂಗಿಲ್ಲ ನಿನ್ನ ಹೆಂಡತಿ. ಅದು ಏನು ದ್ವೇಷನ ಅದು ಇವ್ರಿಗೆ ಗೊತ್ತು. ಸ್ವಲ್ಪ ಸಮಾಧಾನ ತಿಳಿಸಿ ಹೇಳಿ ನಿನ್ನ ಹೆಂಡತಿಗೆ ಹಂಗೆ ಮಾಡಬೇಡ ಅಂತೇಳಿ. ಅಪ್ಪ ನಾನು ನಿನ್ಗೆ ಹೇಳಿಲ್ಲ ಅಂತ ಮಾಡಿರಿ, ಹೇಳಿನಿ. ಆದ್ರೆ ಅವ್ರು ಏನು ಯಾಕೇನು ತಲೆಗೆ ಹಾಕೊಳ್ಳಲ್ಲ. ನಾನಾರು ಏನು ಮಾಡಲಿ ಹೇಳಿ ನನಗೆ ಒಂಥರ ಅಸಹ್ಯ ಆದಂಗೆ ಆಗ್ಬಿಟ್ಟತ್ತಪ್ಪ. ಒಂದ್ಸಲ ಹೇಳಿದ್ರೆ ಮನುಷ್ಯ ತಿಳ್ಕೊಂಡ್ರೆ ಚಂದ. ಇದು ತಿಳ್ಕೊಳ್ಳೋ ಜಾತಿನೇ ಅಲ್ಲವು. ಕರೇನಪ್ಪ, ಸಾಲದಕ್ಕೆ ಈಕಿಗೆ ಗಾಯತ್ರಿಗೂ ಇಲ್ಲ ಬರುತ್ತೆ ತಲೆ ತುಂಬ್ತಾಳ. ಹಂಗಾಗಿ ಈಕಿನ ಗಾಯತ್ರಿನೂ ತಾನು ಮಾಡಿದ್ದೆ ಸರಿ ಅನ್ನೋ ಲೆಕ್ಕಕ್ಕೆ ಇದು ಮಾಡ್ತಾಳ. ಇದೇ ಸೌಪರ್ಣಿಕ ಅವ್ರಪ್ಪನೂ ಮಾಡ್ಯಾನ, ಅವ್ರಪ್ಪಂದು ನೋಡಿ ಸುಮ್ಮನೆ ಅದಾಳ, ಇರ್ಲಿ ಬಿಡುವ ಇರುವಲ್ತಕ್ಕ ಅಂತೇಳಿ. ಇಲ್ಲಿ ಈಕಿ ತಲೆಯಾಗಿ ಇಲ್ಲ ಬಾರ ತುಂಬ್ತಾಳ. ನಾನೇ ಮಾತಾಡ್ತೀನಿ ತಗೋಪ್ಪ ಅವನ ಹತ್ರ. ರೀ ಇದೇನ್ ಮಾಡ್ಕೊಂಡ್ಬಿಟ್ರಿ? ಹಂಗ ಇರದ ಇದನ್ನೆಲ್ಲ ಅಷ್ಟೊಂದು ಸೀರಿಯಸ್ ತಗೋತಾರನ? ಅಯ್ಯೋ ಅಳಬೇಡಿ, ಏನೂ ಆಗಿಲ್ಲ ನನಗೆ. ನಾನು ತರುಣು ಸೇರಿ ನಾಟಕ ಮಾಡಿದ್ದು. ಡಾಕ್ಟ್ರು ನನಗೆ ಗೊತ್ತಿದ್ದೋನೆ, ನನ್ನ ಫ್ರೆಂಡೇ. ಅವ್ನಿಗೆ ಹೇಳಿದ್ವಿ, ಹಿಂಗೆ ಹೇಳಪ್ಪ ಸೀರಿಯಸ್ ಐತಿ, ಹಾರ್ಟಿಗೆ ಬೇಜಾರಾಗ್ಲಾರ್ದಂಗೆ, ಒಟ್ಟು ಮನಸ್ಸಿಗೆ ಯಾವುದು ಕಿರಿಕಿರಿ ಇಲ್ಲಾರ್ದಂಗೆ ಮನ್ಯಾಗ ವಾತಾವರಣ ಇರಬೇಕು, ಅವ್ರ ಇಷ್ಟ ಏನು ಅದೇ ಆಗಲಿ ಒಂಥರ ಈ ಥರ ಎಲ್ಲ ಹೇಳು ಅಂತ ಹೇಳಿದ್ವಿ. ಪಾಪ ಅವನು ಹೇಳನ್ ಬಿಡು. ಆದರೆ ಏನು ಮಾಡ್ತಿ ಹೇಳು, ಈ ನನ್ನ ಹೇಳ್ತೀನಿ ಯಾವುದಕ್ಕೂ ಒಪ್ಕೊಳ್ಳು. ನಿನಗೆ ಹೇಳಬೇಕಿತ್ತು, ನಿನಗೆ ಹೇಳಿಲ್ಲ ಪಾಪ. ನೀನು ಒಮ್ಮಿಂದೊಮ್ಮಕ್ಕ ರಾವಾಗಿ ಬಂದ್ಬಿಟ್ಟು ಈಗ ಇನ್ನೊಂದು ಸ್ವಲ್ಪ ಕಿಗಿದಾತು. ಏನೋ ನಾಟಕ ಮಾಡಿದ್ದ. ಹೋಗ್ರಿ, ಎಷ್ಟು ಹೆದರ್ಕೊಂಡೆ ಗೊತ್ತ ನಾನು. ಮೊದಲ ಹೇಳ್ಬೇಕ ನೀವು? ಅದು ಅಲ್ಲದೆ ಹೋಗ್ಲಿ ಬಿಡ್ರಿಪ್ಪ, ಯಾಕೆ ನಾಟಕ ಮಾಡಿ ಗಿಡಿ ಎಲ್ಲ ಅವ್ರನ್ನ ಒಪ್ಸಿ ಇಷ್ಟೆಲ್ಲ ಇದು ಮಾಡ್ಬೇಕು? ಬೇಡ, ಮೊದ್ಲು ಹೆಂಗಿದ್ರೆ ಹಂಗೆ ಇರು, ಹೋಗ್ರ ತಗೊಂಡು ಸುಮ್ಮನೆ ನಿಮ್ಮ ಮನೆ ನೆಮ್ಮದಿ ಹಾಳು ಮಾಡ್ಕೊಂಡು ಪಾಪ ಹುಡುಗಿಗೆ ಯಾಕೆ ತ್ರಾಸ ಕೊಡ್ಬೇಕು? ನಿಮ್ಮ ಗಾಯತ್ರಿಗೆ ಹೇಳ್ರಿ, ನಾನು ಇನ್ನೊಮ್ಮೆ ಸುದ್ದಿಗೆ ಹೋಗಲ್ಲ ಮಾಡಲ್ಲ, ನಂಗೆ ಯಾವುದು ಬೇಡ ಏನು ಬೇಡ, ನಾನು ನೀನಿಬ್ಬರೇ ಇರೋಣ, ಆರಾಮಾಗಿ ಲಕ್ಷ್ಮೀನ ಚೆನ್ನಾಗಿ ನೋಡ್ಕೊಂತ ಹೇಳ್ರಿ ಸಾಕು. ಇದು ಒಂದು ನೀವು ನನಗೆ ಹೆಲ್ಪ್ ಮಾಡ್ಬೇಕು, ಮಾಡಲೇಬೇಕು. ನೀನೇನು ತಲೆ ಕೆಡಿಸ್ಕೋಬೇಡ. ಏನ ಲಕ್ಷ್ಮೀನ್ ಚೆನ್ನಾಗಿ ನೋಡ್ಕೊಂತ ನಾ ರಿಕ್ವೆಸ್ಟ್ ಮಾಡಕ್ಕೆ ಏನೈತಿ, ತರುಣ್ ಚೆನ್ನಾಗೇ ನೋಡ್ಕೊಂತಾನ. ನಾನು ಆಯ್ತು ಈಗೇನ ಈ ವಿಷಯ ಗೊತ್ತಾಗೈತಿ. ಮೊದ್ಲು ಯಾವ ವಿಷಯ ಇತ್ತು, ಲಕ್ಷ್ಮೀನ ಆದ್ರೂ ಸೇರ್ತಿದ್ದಿಲ್ಲ ನನ್ನ ಹೆಂಡತಿ, ಗೊತ್ತನ? ಈಗ ಈ ವಿಷಯ ಸಿಕ್ಕೈತೆ ಅಷ್ಟೇ, ಮತ್ತೇನು ಇಲ್ಲ. ನೀ ಬೇಕಾದ್ ನಾವು ಚಲೋ ಇರ್ತೇವಿ, ನಾವಿಬ್ರೇ ಇರೋಣ, ನಾನು ಆಕಿ ಸುದ್ದಿಗೆ ಹೋಗಲ್ಲ, ಏನು ಬೇಕಾದ್ ಹೇಳಿದ್ರು ಆಕಿ ಏನು ಲಕ್ಷ್ಮೀನ್ ಹೇಟ್ ಮಾಡೋದೇನು ನಿಲ್ಸುದಿಲ್ಲ. ಏನು ಆಕಿ ಮತ್ತು ಅದ ಸಗಣಿ ತಿನ್ನ ಕೆಲಸನ ಮಾಡಕಿ ಏನು, ಆಮೇಲೆ ಇನ್ನೊಂದು ಜಾಸ್ತಿ ಆದ್ರೂ ಆತ ಹೇಳಕ್ಕಾಗಲ್ಲ. ಅಯ್ಯೋ ಅದೇನ ಸರಿ ರೀ, ಆದ್ರೆ ಏನು ಮಾಡ್ಬೇಕು ಹೇಳ್ರಿ? ಈಗ ನಿನ್ನೆ ನಾನು ನೋಡಿದ್ನಲ್ಲ, ಆ ಹುಡುಗಿ ಮ್ಯಾಗ ಏನು ಹಂಗ ನಮ್ನಿ ಕಿಡಿಕ ಆಡ್ತಾರ, ಚೀರೆ ಆಡ್ತಾರ. ಏನು ಮಾಡ್ತೈತೆ ಅದು ಪಾಪ ಆ ಹುಡುಗಿ? ತಗ ಸಾಕಾಗ್ಬಿಟ್ಟತ್ ನನಗಂತೂ. ಒಟ್ಟು ನಿಮ್ಗೆ ಏನಾಗಿಲ್ಲಲ್ಲ? ಏನೂ ಆಗಿಲ್ಲ ದೊಡ್ಡಮ್ಮ. ತರುಣ್ ನೋಡಪ್ಪ, ಲಕ್ಷ್ಮಿಗೆ ನಿಮ್ಮ ತಾಯಿ ಬಾಯಿಗೆ ಬಂದಂಗೆ ಬೈತಾರ. ಏನು ಒಂಚೂರು ನೀನೇ ಚಂದ ನೋಡ್ಕೊರಪ್ಪ ಆಕಿನ.
ನೀವೇನು ಚಿಂತೆ ಮಾಡಬೇಡ್ರಿ. ಲಕ್ಷ್ಮಿ ನನ್ನ ಜವಾಬ್ದಾರಿ. ನಾಕಿನ ಚೆನ್ನಾಗೇ ನೋಡ್ಕೊಂತೀನಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೆ ಸಿಟ್ಟೈತಿ ಮಾತಾಡ್ತಾಳ. ಏನು ಮಾಡಕತ್ತೆ ಹೇಳ್ರಿ? ಮಾತಾಡ್ಬೇಡ ಅಂದ್ರೆ ಕೇಳ್ತಾಳ? ಕೇಳಲ್ಲ. ಆದರೆ ನೀನೇ ಒಂದು ಸ್ವಲ್ಪ ಚಂದಾಗಿ ನೋಡ್ಕೋಬೇಕಪ್ಪ. ಏನು ಮಾಡಕತ್ತೆ ಹೇಳಿ, ನಿನ್ನ ನಂಬ್ಕೊಂಬಂದತ್ತದ ಹುಡುಗಿ. ಇಲ್ಲಿ ತಗೋರಿ, ನೀವೇನು ಚಿಂತೆ ಮಾಡಬೇಡ್ರಿ. ಹ್ಞೂನಪ್ಪ, ನಿಂದದೇರೆ ನೋಡಿ ನನಗೆ. ಏನ್ರಿ ನಾನು ಬರಲೇ? ಇರು ಇನ್ನೊಂದು ಸ್ವಲ್ಪ ದಿನ, ಸ್ವಲ್ಪ ಹೊತ್ತು ಹೆಂಗಿದ್ರು ಆಕಿ ಬರೋದು ಮಧ್ಯಾಹ್ನಕ್ಕೆ. ಅಲ್ಲ ನೀನು ಆಫೀಸ್ಗೆ ಹೋಗಿಲ್ಲನೋ? ಇಲ್ಲಪ್ಪ, ಎಲ್ಲೋಕಿ ಫ್ಯಾಕ್ಟ್ರಿಗೆ ಈಗ ನಿನ್ನ ಬಿಟ್ಟು ಹೋದೆ ಅಂದ್ರೆ ಅವು ಕೇಳಂಗಿಲ್ಲನು ಅಲ್ಲಿ ಯಾರದಾರ ಅಂತೇಳಿ. ಅದಕ್ಕೆ ನಾನು ಇಲ್ಲೇ ಇದೀನಿ. ಅಣ್ಣ ಹೋಗ್ಯಾನ. ಸರಿ. ಪವಿತ್ರ ಯಾವಾಗ ಬರ್ತಾಳಂತ? ನಾಳೆ ಬರ್ತಾಳ. ಹಾಗಾದ್ರೆ ನಾಳೆ ನಾನೇನು ಇಲ್ಲಿ ಬರೋದು ಬೇಡಲ್ಲ? ಬೇಡ ಬೇಡ, ಹೆಂಗಿದ್ರು ಇವತ್ತು ಸಂಜೆ ಡಿಸ್ಚಾರ್ಜ್ ಆಕತಿ. ನಾಳೆ ನಾನೇ ಬರ್ತೀನಿ ಪವಿತ್ರ ಬಂದಮೇಲೆ. ಬಂದು ಭೇಟಿಯಾಗಿ ಇದ್ದಿದ್ದು ಹೇಳಿ ಆಕಿ ಕಡೆ ತಪ್ಪು ಒಪ್ಕೊಂಡು ಮಾತಾಡ್ತೀನಿ. ಬೇಡ ರೀ, ಎಷ್ಟು ಜನರ ಕಡೆ ಅಂತ ತಪ್ಪಾತ ಕೇಳ್ತೀರಿ? ಎಲ್ಲರೂ ಮುಗ್ದಾತು. ನನ್ನ ಮಗಳು ಒಬ್ಬಾಕಿ ಈಗ. ನನ್ನ ಮಗಳು ಕ್ಷಮಿಸಿದ್ರೆ ನೀನೇ ಕ್ಷಮಿಸಾತು. ನನ್ನ ಮಗಳು ಕ್ಷಮಿಸಿದ್ರೆ ಮುಗ್ದೇ ಹೋತು. ಯಾರು ಕ್ಷಮಿಸಿದ್ರೆ ಏನೋ ಬಿಟ್ರೆ ನನಗೆ. ಹೌದಿಲ್ಲ? ನಾ ಮಾಡಿದ ಅನ್ಯಾಯಕ್ಕೆ ಒಂದು ಪಶ್ಚಾತ್ತಾಪ ಮಾಡ್ಕೊಂಡೇನಲ್ಲ, ಅಷ್ಟೇ ಸಾಕು. ಏನ್ರಿ ತರುಣು ನನಗೆ ದೊಡ್ಡಮ್ಮ ಅಂತ ಕರಿತಾನ? ಕೇಳಿಸ್ಕೊಂಡೆ, ಖುಷಿ ಆತು. ಅಯ್ಯೋ ಶಿವಪ್ಪ, ನನಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಕೈಯೇ ಹೊರಗೆ ತೊಗೊಂಬಂದ್ಬಿಟ್ಟಿಯಲ್ಲಪ್ಪ ದೇವ್ರೆ. ಈ ಈ ಈ ಈ ನತ ದೃಷ್ಟಿ ಮೇಲೆ ಇಷ್ಟು ದಿನಕ್ಕೆ ಕರುಣೆ ಬಂತ ನಿನಗೆ? ಇದಕ್ಕೋಸ್ಕರ ಆದ್ರೂ ಒಂದು ಯಾವ್ದಾರ ಹಾಡು ಹೇಳ್ತೀನಿ. ಏನು ಶಿವಪ್ಪ? ಇಲ್ಲಡ ಪಾರ್ವತಿ, ನನಗೆ ಆಶೀರ್ವಾದ ಮಾಡಕಂತೇಳಿ ಶಿವಪ್ಪ ಕೈ ತೆಗ್ದ ಹಿಂಗೆ ಎಲ್ಲಾರ ಈ ಥರ ಶಿವಲಿಂಗನ ನೋಡಿ ನೀನು ಹೇಳಿ ನೋಡೋಣ. ಇಲ್ಲಿ ನೋಡಕತ್ತಿ ಅಂದ್ರೆ ನನ್ನ ಸಲುವಾಗೇ ಇದು. ಅಯ್ಯೋ, ಅಶ್ವಿನಿ ಫೋನ್ಯಾಗ ತೋರಿಸಿದ್ಲು. ಈ ಶಿವಲಿಂಗು ಹಿಂಗೆ ಐತಂತೆ. ಅತ್ತಿಗೆ ಮರೆ, ಹಂಗೇನಿಲ್ಲ. ನಿಮಗೆ ಆಶೀರ್ವಾದ ಮಾಡ್ಬೇಕು ಅಂತ ಯಾಕೆ ಅನ್ಕೊಂತೀರಿ? ಯಾಕಂದ್ರೆ ನಂಗೆ ಆಶೀರ್ವಾದ ಮಾಡಲ್ಲ ದೇವ್ರು, ನಿಂಗೆ ಗಟ್ಟ ಮಾಡ್ತಾನ ನಾನು. ಒಂದು ಹಾಡು ಹೇಳ್ತೇನೆ. ಯಾವ್ದೇಳಿ? ಶಿವ 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 ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮುಂದೆ ಅಷ್ಟೇ ಬರೋದು. ಹಾಡು ಬರಲ್ಲ ನಂಗೆ ಜಾಸ್ತಿ. ಇವ್ರು ನೋಡ್ರಿ ಮಲ್ಲಮ್ಮಜ್ಜಿಯರು ಎಷ್ಟು ಚಂದ ದೇವ್ರು ಈ ಹಾಡುಗಳನ್ನ ಹೇಳ್ತಾರ. ನೀವು ಬರಲ್ಲ ಅಂತೀರಪ್ಪ ಎಲ್ಲದಕ್ಕೂ. ಅಯ್ಯೋ, ಹಳ್ಳಾಗಿದ್ದಕ್ಕಿ ಅದು ಅಲ್ಲದೆ ಆ ಕಟ್ಟಿ ಮ್ಯಾಗ ಕುಂತ ಮಾಡಕ್ಕೆ ಕೆಲಸ ಏನೈತಿ? ಅವನ್ನ ದೇವ್ರ ಹಾಡುಗಳನ್ನ ಕಲ್ತಾಳೆ ಈಡೆಗೆ. ನಮ್ಮ 108 ಕೆಲಸ ಅವು ಇವು ಇದೇ ಇರ್ತಾವೆ. ಹಾಗಾಗಿ ನಮ್ಗೆ ಇವೆಲ್ಲ ಆಗಲ್ಲ. ನನ್ನಂಗೆ ಊರು ಅಡ್ಡಾಡಿ ಪಂಚಾಯತಿ ಮಾಡೋಣ ಇವ್ಯಾವ ಮಾಡೋಕ್ಕೂ ಆಗಲ್ಲ ನೋಡು. ಗೊತ್ತನ? ನೀವು ಹಳ್ಳಾಗಲ್ಲ ನಾಟಿಯಮ್ಮ ಇದ್ದಿದ್ದು. ಅಯ್ಯೋ, ಕತಿ ನಿಮ್ದೊಂದು ತಗ ಕಲಿಬೋದಪ್ಪ. ಅದೇನು ದೊಡ್ಡ ಏನಿದೆ ಅಲ್ಲ, ಕಲಿಬೋದು. ಯಾಕಂದ್ರೆ ನೀವು ಕಲಿಯೋಕೆ ಇಷ್ಟಪಟ್ಟಿಲ್ಲ. ಅಬ್ಬಾ, ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳಕತ್ತೀಯ? ನಂಗೆ ಅದು ಅರ್ಥ ಆಗೋಲ್ತು. ಯಾಕೆ ಏನಾಯ್ತು? ಅವ್ರು ಹೇಳಿದ್ರಿಲ್ಲ, ನಾನು ಅದಕ್ಕೆ ರಿಟರ್ನ್ ಉತ್ತರ ಕೊಟ್ಟನೇ ಇಲ್ಲ. ಅವರೇ ಬಾಯಿ ಮುಚ್ಕೊಂಡ್ರಿ ಈಗ. ಹೌದಾ? ಸುಮ್ಮನಿರು ನೀನು. ಲಕ್ಷ್ಮಿ ಏನು ಅಷ್ಟೇನು ಸಾದಾ ಇಲ್ಲ. ತಗ ಅದು ಒಂದೇ ಅಲ್ಲವಾ, ನಾನು ಯೋಚನೆ ಮಾಡ್ತಿರೋದ ಬೇರೆ. ಅಲ್ಲ, ಈಗ ನಿಮ್ಮ ಅಪ್ಪಗೆ ಈಗ ಗೊತ್ತಿಲ್ಲ ಸದ್ಯಕ್ಕೆ ಆತು. ಆದ್ರೆ ಊರಿಗೆ ಹೋದ್ಮೇಲೆ ನಿಮ್ಮ ಅಪ್ಪಗೆ ವಿಚಾರ ಗೊತ್ತಾಗ್ಲಾರ್ದಂಗೆ ಇರ್ತೈತೆ. ಲಕ್ಷ್ಮಿಯರ ಮಾವನ ರುದ್ರಾಕ್ಷಾಯಣಿ ಗಂಡ ಅಂತ ಗೊತ್ತಾದ್ರೆ ಏನು ಗತಿ ಹೇಳಿ ನೀನು ನೋಡೋಣ ತಗ. ನನಗೆ ಅದೇ ಒಂದೊಂದ್ಸಲ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ತು. ಎಲ್ಲಿ ನಿಮ್ಮ ಅಪ್ಪ ಏನು ಜಗಳ ಮಾಡಿ ಆ ಹುಡುಗಿಗೆ ಒಂದು ತೊಂದರೆ ಆಕತೆ ಅಂತ. ಅಪ್ಪ ಏನು ಹಂಗೆ ಮಾಡಲ್ಲವ? ಅಪ್ಪಗೆಲ್ಲ ತಿಳುವಳಿಕೆ ಐತಿ. ನಾ ಹೇಳ್ತೇನೆ ಅಂತ ತಿಳಿಸಿ. ಆದದ್ದಾತು. ಆಗಿ ಹೋಗಿದ್ದಕ್ಕೋಸ್ಕರ ಇರೋರಿಗೆ ಪ್ರಾಬ್ಲಮ್ ಮಾಡಬೇಡ್ರಿ ಅಂತಂದ್ರೆ ಅವರೆಲ್ಲ ಅರ್ಥ ಮಾಡ್ಕೋತಾರೆ. ಈಗ ನೀನು ಈ ರೀತಿ ಸಪ್ಪಗೆ ಮಕ್ಕ ಹಾಕೊಂಡಿದ್ರೆ ಯಾಕೆ ಏನಾಯ್ತು ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಅವಾಗ ಅವ್ರಿಗೆ ಏನಂತ ಉತ್ತರ ಕೊಡ್ತೀವಿ ಹೇಳಂಗಾರ ನೋಡೋಣ? ಹೌದಿಲ್ಲ? ನಾ ಅದನ್ನೇ ಹೇಳೋದೀಗ. ಒಂದಕ್ಕೆ ಹೋಗಿ ಇನ್ನೊಂದು ಆಕತ್ತೆ. ಮತ್ತು ಆಮೇಲೆ ಅಪ್ಪನು ಬಂದು ಯಾಕೆ ಏನಾಯ್ತು ಅಂತ ಕೇಳ್ತತಿ. ಅವಾಗ ಅವ್ರಿದ್ರೆ ಹೇಳಂಗಿಲ್ಲ ಬಿಡಂಗಿಲ್ಲ, ಹಿಂಗಾಕತಿ. ಅದಕ್ಕೆ ಈಗ ಇಲ್ಲಿ ಬಂದಿಯಲ್ಲ, ಈಗ ನೀ ಇಲ್ಲಿ ಕುತ್ಕೊಂಡು ಚಿಂತೆ ಮಾಡಿದ್ರೆ ಏನಾರ ಬಗೆಹರಿತತಾ? ಹಂಗಿದ್ರೆ ಹೇಳಿ, ನಿನ್ನ ಜೊತೆ ನಾನು ಚಿಂತೆ ಮಾಡ್ತೇನೆ. ಇಲ್ಲ, ನಾ ಇವರು ಚಿಂತೆ ಮಾಡಿದ್ರೆ ಏನು ಬಗೆಹರಿಯಲ್ಲ. ಆದರೆ ಒಂಥರ ಮನಸ್ಸು ಸಮಾಧಾನ ಇರಕ್ಕೆ ಆಗ್ಬೇಕಲ್ಲ ಅಂತ ಇಟ್ಕೊಂಡ್ರೆ ಎಲ್ಲ ಆಕತ್ತವ ಸಮಾಧಾನವಾಗಿ. ನಾ ಅದನ್ನೇ ನಿಂಗೆ ಹೇಳ್ತಾ ಇರೋದು. ಸಮಾಧಾನವಾಗಿ ಇಟ್ಕೋ. ಅದು ಯಾಕಾಗಲ್ಲ ನಾನು ನೋಡ್ತೀನಿ. ನಾ ಅದನ್ನೇ ಹೇಳ್ತಾ ಇರೋದು. ನೀವು ಮತ್ತು ಇದು ಮಾಡ್ತಿ. ನಾ ಹೇಳ್ತೇನಲ್ಲ, ನೀ ತಲೆನೇ ಕೆಡಿಸ್ಕೊಡ. ಅವ್ರು ಫೋನ್ ಬಂದರೆ ರಿಸೀವೇ ಮಾಡೋಕೋಬೇಡ. ಲಕ್ಷ್ಮಿಗೆ ಫೋನ್ ಹಚ್ಚಿ ನಾನು ಮಾತಾಡಿದೆ. ಆಕೆ ಏನೂ ತೊಂದರೆ ಇಲ್ಲಕ್ಕ, ಆರಾಮದೇವ್ ನಾನು ಅಂತ ಹೇಳಿದ್ಲಕ್ಕೆ. ಗೊತ್ತಾ? ಆಕಿನೇ ಅಷ್ಟೊಂದು ರಿಲ್ಯಾಕ್ಸಾಗಿ ಹೇಳ್ತಾ ಇದ್ದಾಳ. ನೀ ಯಾಕೆ ತಲೆ ಕೆಡಿಸ್ಕೋತಿ? ಅಷ್ಟಕ್ಕೂ ನಾನು ಒಂದು ಸಲ ಆತಂದ್ರೆ ಹೋಗಿ ಬರ್ತೀನಿ. ಇಲ್ಲಿಂದ ಹೋದ್ಮೇಲೆ ನಾನೇ ಹೋಗಿ ಭೇಟಿಯಾಗಿ ಬರ್ತೀನಿ. ನೀನು ಬೇಡ ಅವ್ರ ಮನೆಗೆ ನೀನೇನು ಹೋಗೋದು ಬೇಡ. ಆ ಹೆಣ್ಮಗಳು ಏನು ಅನ್ನಕ್ಕೂ ಹಿಂಜರಿಯಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತದಂತಾರ. ಪಾಪ ನೀನು ಯಾಕೆ ಅನ್ನಿಸ್ಕೊಂತಿ ಮಗಳೇ? ಬೇಡ ಯಾರ ಕಡೆ ಅನ್ನಿಸ್ಕೊಳ್ಳೋದು. ಅದ್ರಾಗೂ ಪಾಪ ಅದೇನಾರ ಪಾಟೀಲ್ ಅಣ್ಣಾರಿಗೆ ಗೊತ್ತಾದ್ರೆ ಎಷ್ಟೊಂಥರ ಬೇಜಾರು ಮಾಡ್ಕೊಳ್ಳಲ್ಲ. ಹೇಳಿ ನೋಡೋಣ. ಏನಪ್ಪ ಹಿಂಗೆ ಎಲ್ಲ ಮಾತಾಡ್ಬಿಟ್ರಲ್ಲ ಅಂತೇಳಿ ಮತ್ತೊಂದು ಸ್ವಲ್ಪ ಬೇಜಾರಾಕತಿ. ಬೇಡ ನೀನೇನು ಎಲ್ಲೂ ಹೋಗೋದು ಬೇಡ ಅಷ್ಟೇ. ಅಲ್ಲ, ಅಲ್ಲಿ ಒಳಗೆ ಎಲ್ಲರೂ ಹೊಂಟಾರ, ಕರಿತಾ ಇದಾರ. ನೀವಿಬ್ರು ಇಲ್ಲಿ ನಿಂತು ಏನು ಮಾಡಕತ್ತೀರಿ? ಮಾತಾಡ್ಕೊಂತ ನಿಂತು ಬಿಟ್ರಲ್ಲ. ನಾಡ್ರಿ ಪಟ ಒಳಗೆ ಹೋಗೋಣ. ಹ್ಞೂ ಅಪ್ಪ, ಅವಾಗ ಊರ ಕಡೆ ನೆನಪಾಗತ್ತಂತ. ಏನು ಗಿರಣಿ ಹಾಕ್ಸೋರು ಬಂದಾರೋ ಏನೋ ಅಂತ ಅನ್ನತ್ತಿದ್ಲ. ಅದನ್ನ ಭಯ ಆತಿದ್ದೆ. ಇಲ್ಲಿ ಬಂದು ಅದನ್ನ ನಿಚ್ಚನೆ ಮಾಡ್ತೀಯಲ್ಲವ ನೀನು ಅಂತೇಳಿ ಅದನ್ನ ಭಯ ಆತಿದ್ದೆ. ಅಯ್ಯೋ ದೇವ್ರೆ, ಏನು ಲಕ್ಷಗಟ್ಟಲೆ ವ್ಯವಹಾರ ಹಾಳಾತನ ಅಂದಿರ್ಬೇಕು. ನಮ್ನಿ ಚಿಂತೆ ಮಾಡಕತ್ತಾಳ. ಹೇಳ್ಬಾರ್ದ? ನಡಿ ಒಳಗೆ ಹೋಗೋಣ. ನಡ್ರಿ. ಅಲ್ಲ ನೋಡ್ಲಿ, ಇವನ್ನೆಲ್ಲ ಎಷ್ಟು ಚಂದ ಗುಡಿನ ಕಟ್ಟದಾರ. ನೋಡಾಕ 2 ಕಣ್ಣು ಸಾಲಂಗಿಲ್ಲ ನೋಡತ್ತಾಗಲ್ಲ.
ಏನು ಚಂದ ಕೆತ್ತನೆ ಮಾಡ್ಯಾರ ಏನ್ ತಾನ ಒಂದೊಂದು ಗುಡಿ ನೋಡಕ್ಕೂ ಅಷ್ಟು ಪುಣ್ಯ ಮಾಡಿರ್ಬೇಕು ಬಿಡು. ಕರೆನ ಇಲ್ಲಿ ಬರೋದ್ ಬೇಡ ಅಂದಿದ್ದೆ, ಬಂದ್ಮೇಲೆ ಈಗ ಅನ್ಸಾಕತ್ತೈತಿ ಬಂದು ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ. ನಡ್ರಿ ಒಳಗೆ ಹೋಗಣ. ಶಿವಪ್ಪ ಕಾಪಾಡಪ್ಪ. ಅಯ್ಯೋ ದೇವ್ರೆ, ಎಂತಿಂತ ದೇವಸ್ಥಾನ, ಎಂತಿಂತ ದೇವ್ರು. ಒಟ್ಟ ಸಾಯದ್ರಾಗೆ ಇವನ್ನೆಲ್ಲ ನೋಡಿದೆ. ಅಯ್ಯಯ್ಯಯ್ಯ ಗೊಂಬೆ ಎಷ್ಟು ಚಂದ ಐತಿ ನೋಡ ಇದು ಗೊಂಬಿ. ನಾನು ಒಂದು ಟೈಮ್ನಾಗ ಸೇಮ್ ಹಿಂಗ ಇದ್ದೆ ನೋಡು, ಗೊಂಬಿದ್ದಂಗ. ಹೌದ್ಲೆ, ಗೊಂಬಿದ್ದಂಗ ಇದ್ದೆ ನಾನು, ಗೊತ್ತನ? ಒಂದು ಟೈಮ್ನಾಗ ಹಿಂಗ ಸೇಮ್ ಗೊಂಬಿದ್ದಂಗಿದ್ದೆ ನೋಡು. ನಿನ್ಗೇನು ಗೊತ್ತವ, ನನ್ನ ನೋಡಿ ಎಷ್ಟು ಮಂದಿ ನಾ ಲಗ್ನಕ್ಕೆ ಅಂತೇಳಿ ನಾವು ಯಾರಿಗೆ ಅವಕಾಶ ಕೊಡ್ಲಿಲ್ಲ ಬಿಡು. ನನಗೆ ಇವ್ರ ಮೇ ಮನ್ಸಾಗಿತ್ತಲ್ಲ, ಹಂಗಾಗಿ ಇವ್ರನ್ನ ಲಗ್ನ ಅದೇ. ಅದ್ರಾಗೂ ಇನ್ನು ಏನದು ಅದು ಎಂತದ ಎಡ್ಕಲ್ ಗುಡ್ಡದ ಮ್ಯಾಗ ಪಿಕ್ಚರ್ ಬಂದಿತ್ತು, ಅದನ್ನ ನೋಡಕ್ ಹೋಗಿದ್ವಿ ಗಂಡ ಹೆಂಡತಿ ಇಬ್ರು, ಗೊತ್ತನ? ಪಾಟೀಲ್ ಅದನ ಹೊರಗೆ ಅದಾರಮ್ಮ. ನಡೆಯಪ್ಪ, ಗೋಲ್ಡನ್ ಟೆಂಪಲ್ ಅಂತಾರೆ ಇದಕ್ಕೆ. ಅಶ್ವಿನಿ ಹೇಳಾತಿದ್ಲ ಗೋಲ್ಡನ್ ಟೆಂಪಲ್ ಅಂತೆ. ಒಂದಕ್ಕಿಂತ ಒಂದು ಚಂದದ ನೋಡು. ಏನಪ್ಪ ಪಾಟೀಲ, ಈ ಒಂದೆಲ್ಲ ಗುಡಿಗಳಿಗೆ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದೆಪ್ಪ. ಸಾಯೋದ್ರಾಗ ಇಂಥವೆಲ್ಲ ದೊಡ್ಡ ದೊಡ್ಡ ಗುಡಿ ನೋಡಿದ್ವಿ. ಇಲ್ಲ ಹಂಗೆ ಸತ್ತು ಹೋಗ್ಬಿಡ್ತಿದ್ವಿ. ಭಾರಿ ಖುಷಿ ಆತಪ್ಪ. ನಿನಗೂ ಖುಷಿ ಆತಿಲ್ ಚಮೇಲಿ? ನನಗೆ ಖುಷಿ ಆತ, ಆದ್ರೆ ಸಾಯೋದ್ರಾಗ ಅಂದ್ಯಲ್ಲ ಅದನ್ನ ನಾವು ಒಪ್ಪಲ್ಲ. ಇನ್ನು ನಿಂಗಾಗಿರ್ಬೇಕು ಸಾಯೋ ವಯಸ್ಸು, ನಮ್ಗೇನಲ್ಲ. ಎಲ್ಲವ 16 ವರ್ಷದ ಹುಡುಗಿ ಪಾಪ, ನೀ ಸಾಯ್ತೀಯನ? ಇನ್ನು ಏಸ್ ಮಂದಿ ನಿಗರ್ ಬಡ್ದು ಹೋಗ್ಬೇಕಂತೀಯ ಏನು, ಯಾರಿಗೆ ಗೊತ್ತು? ಅಯ್ಯಯ್ಯ, ಏನು ಹಂಗೆ ಕೆಮ್ಮಿದ್ರು ಹೊಕ್ಕಿ ಈಗ ನನಗಿಂತ ಇನ್ನು ನಿನಗೆ ಒಂದಿಟ್ಟು ವಯಸ್ಸಾದಂಗೆ ಕಾಂತತಪ್ಪ. ನನಗೆ ಯಾಕೆ? ನೋಡು ಪಾಟೀಲ, ನಾ ಅದಕ್ಕೆ ಹೇಳಿದ್ದೀನಿ, ನೀ ನನ್ನ ಮಾತು ಕೇಳೋದಿಲ್ಲ ಪಾಟೀಲ. ನೀನು ಈ ಮುದುಕಿ ಕರ್ಕೊಂಬರೋದು ಬೇಡ ಅಂತ ನಾನು, ನೀ ನನ್ನ ಮಾತು ಎಲ್ಲಿ ಕೇಳ್ತಿ ಹೇಳಿ ನೀನು? ಅಯ್ಯೋ ಅಕ್ಕ, ಸಣ್ಣ ಮಕ್ಕಳ ಗತೆ ಆತಗ, ಸುಮ್ಮನೆ ಇರಕ್ಕ ಆತಗ. ಅಯ್ಯೋ ದೇವ್ರೆ ಆತಗ. ಇಲ್ಲೇ ಮಾತಾಡ್ಕೊಂಡು ನಿಂತ್ರೆ ಹೆಂಗೆ? ಒಳಗೆ ಹೋಗೋಣ ನಡ್ರಿ. ಗುಡಿ ಯಾವಾಗ ನೋಡ್ಯಾವ ಒಳಗೆ ಹೋಗಿ ಅನ್ನಂಗೆ ನಮಗಾಗೈತಿ, ನಿಮ್ಮ ಜಗಳ ಆತಾಗ. ನಡ್ರಿ. ನನ್ನ ಮಗ ನನ್ನ ಗಂಡ ಬಂದಿದ್ರೆ ಎಷ್ಟು ಖುಷಿ ಪಡ್ತಿದ್ವು. ಅವ್ನು ಬಿಟ್ಟು ಬಂದೇನಲ್ಲ, ಒಂಥರ ಬೇಜಾರಾಗಕತ್ತೈತೆ ಶಾಂತಕ. ಅರವಿಂದ, ಒಂದು ತಣ್ಣಗೊಂದಿಟ್ಟಿಲ್ಲ ಏನಾರ ಕುಡಿಯಾಕಿದ್ರು ಕೊಡ್ಸಪ್ಪ. ಯಾಕೆ ಒಂಥರ ಬಾಯಿ ಒಣಗ್ದಂಗೆ ಆಗಕತ್ತೈತಿ, ಏನಾರ ಒಂದಿಟ್ಟು ಕುಡಿಬೇಕು ಅನ್ಸಕತ್ತೈತಿ. ಗಂಟ್ಲ ಒಂಥರ ಆರ್ದಂಗೆ ಆಗಕತ್ತೈತಿ. ನೋಡಿ ಏನಾರ ಐತೇನ ಒಂದಿಟ್ಟು? ನೋಡ್ತೇನೆ ತಡಿಬೇಮ್ಮ, ಇಲ್ಲೇ ಇರ್ಬೇಕು ಏನಾರ, ಏನು ತಳಗಿಳ್ದು ಹೋಗ್ಬೇಕು ನೋಡ್ತೇನೆ. ಇಲ್ಲಿ ಐತೋ ಇಲ್ಲೋ ನನಗೂ ಗೊತ್ತಿಲ್ಲ. ತಡಿ ನೋಡ್ತೇನೆ. ಇಲ್ಲ ಇಲ್ಲೆಲ್ಲೂ ಇಲ್ಲ, ಇಲ್ಲಿ ಕೆಳಗೆ ಹೋಗ್ಬೇಕನ, ಇಲ್ಲಿ ಇಳಿದು. ಅಯ್ಯ, ಆಮೇಲೆ ನೋಡ್ಗಿಡಿ ಆರಾಮ್ ತಣ್ಣಗೆ ಮಜ್ಜಿಗೆ ಕುಡ್ದು ಹೋಗೋಣ ಅಂತ ತಗೋರಿ. ಈಗೆಲ್ಲೇ ಮತ್ತೆ ತಳಗಿಳ್ದು ಹೋಗಿ ಕುಡ್ದು ವಾಪಸ್ ಮೇಲೆ ಹತ್ತದು. ನಡ್ರಿ ಒಳಗೆ ನಡ್ರಿ. ಸುಳ್ಗಾಡ ನೀರಿನ ಬಾಟ್ಲಿನೂ ಒಳಗೆ ಬಿಡಲ್ಲ, ಎಲ್ಲ ಕಸ್ಕೊಂಡು ಕಳಿಸ್ತಾವತ್ತಾಗ. ಎಲ್ಲರೂ ನಿಂದಿರ್ತೀರಾ? ಮಸ್ತ್ ಒಂದೆರಡು ಫೋಟೋ ಹೊಡಿತೀನಿ, ಮತ್ತೆ ಅಲ್ಲಿ ಮುಂದ್ಕತ ಹೋದ್ರೆ ಎಲ್ಲ ಕಸ್ಕೊಂಡು ಕಳಿಸ್ತಾರ ಏನೋ, ಯಾರಿಗೆ ಗೊತ್ತು? ಹಂಗ ಕಾಣ್ತತವ. ಇಲ್ಲೇ 2 ಫೋಟೋ ಹೊಡೆದು ಬಿಡು ಹೋಲತ್ತಾಗ. ಅಂದಂಗೆ ಶಾಂತವ, ಈ ಗುಡಿ ನಂಗೆ ಭಾರಿ ಇಷ್ಟ ಆತ. ಏನು ಅಲ್ಲಿ ಮುಂದೆ ಹೋಗೋತ್ನಾಗೂ ಏನಾರ ಬಿಟ್ರಂದ್ರೆ ಅಲ್ಲಿ ಇನ್ನೊಂದು ಫೋಟೋ ಹೊಡ್ಕೋತೀನಿ. ಏನು ನಾ ಸತ್ ಮೇಲೆ ಅದು ಫೋಟೋ ಮಾಡಿಸ್ತೀರಲ್ಲ, ಈ ಗುಡಿ ಮುಂದೆ ನಿಂತಿದ್ದೆ ಫೋಟೋ ಮಾಡಿಸ್ರೆ, ಬೇರೆ ಮಾಡ್ಸಕ್ಕೆ ಹೋಗ್ಬೇಡ್ರಿ. ಒಂಥರ ನನಗೆ ನೆನಪಿಗೆ ನೋಡಿದ ಒಂಥರ ಇದೇ ಗುಡಿ ಮುಂದೆ ನಿಂತಿದ್ದ ಫೋಟೋನೇ ಪ್ರೇಮ್ ಮಾಡಿಸಿ ಹಾಕ್ರಿ. ಅತ್ತಿಯರ ಏನು ನೀವು ಅಂತ ನನ್ನ ಏನು ಹಂಗಾಗಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆ. ನಡ್ರಿ ಒಳಗೆ ಹೋಗೋಣ. ಯಾವ್ದೇ ನಾನೇನು ಇಲ್ಲ ಬರ್ದು ಹೇಳಿದ್ ನಾನು ಯೋಕತಿ ನಿಂದಂದತ್ತಾಗ. ಯಾರ ಹಣೆ ಬಾರ ಹೆಂಗಿರ್ತತಿ, ಹೆಂಗೆ ಹೇಳಕ್ಕಾಕತ್ತವ? ಹೌದಿಲ್ಲ? ಯಾವುದಕ್ಕೂ ನಾವು ತಯಾರಾಗಿರ್ಬೇಕಷ್ಟೇ. ಏನು ಈಗಿದ ಮನುಷ್ಯ ಏನೊಟ್ಟತ್ತಿಗೆ ಇರ್ತಾನ ಅನ್ನೋದು ಏನು ಗ್ಯಾರಂಟಿ? ಸಾಕು, ದೇವ್ರು ನನಗೆಲ್ಲ ಕೊಟ್ಟನವ, ಸಾಕು. ಮೊಮ್ಮಗಳು ನೋಡಿದೆ, ಮೊಮ್ಮಕ್ಕಳು ಕಂಡೆ, ಮೊಮ್ಮಕ್ಕಳು ಕಂಡೆ, ದೇವ್ರು ಎಲ್ಲ ಕೊಟ್ಟನ, ಯಾವ ಆಸೆನೂ ಉಳಿಸಿಲ್ಲ. ಇಷ್ಟೆಲ್ಲ ಊರಡ್ಡಾಡಿದೆ. ಮನುಷ್ಯ ಇದ್ದಿದ್ರಾಗ ತೃಪ್ತಿ ಪಡ್ಬೇಕು. ನನಗಂತೂ ಭಾರಿ ಖುಷಿ ಐತೆ ನೋಡವ, ಯಾವ ಬೇಜಾರು ಇಲ್ದಂಗೆ ಹೊಂಟೇನೆ ಹೋದ್ರೆ. ಅಮ್ಮ ಏನೂ ಆಗಲ್ಲ, ದೇವ್ರು ಇನ್ನೂ ನಿಮ್ಮನ್ನು ಚಲೋ ಇಟ್ಟಿರ್ತಾನ, ಹಿಂಗೆಲ್ಲ ಅನ್ಕೋಬೇಡ್ರಿ. ಏನು ನಿಮ್ಮಷ್ಟು ಬಾಳ್ಕಿ ನಾವು ಬರ್ತೇವೆ ಇಲ್ಲ, ಯಾರಿಗೆ ಗೊತ್ತು? ಈ ಕೆಮಿಕಲ್ ಹಾಕಿದ್ದು, ಈ ಹೊಲಸು ಕೂಳು ತಿಂದು, ನೀವೆಲ್ಲ ಜವಾರಿ ಕೂಳು ತಿಂದವ್ರು ಇಷ್ಟಿಷ್ಟು ವರ್ಷ ಬದುಕ್ತೀರಿ, ನಾವಿರ್ತೇವೆ ಇಲ್ಲ, ಯಾರಿಗೆ ಗೊತ್ತು? ನಡ್ರಿ ಒಳಗೆ ಹೋಗೋಣ. ನೀವು ಹಿರಿಯರಾಗಿ ಇದ್ಕೊಂಡು ನಮಗೆಲ್ಲ ಮಾರ್ಗದರ್ಶನ ತೋರಿಸ್ಬೇಕು. ಯಾಕೆ ಹಂಗೆ ಕಣ್ಮುಚ್ಚ ಮಾತಾಡ್ತೀರಿ? ಏನೂ ಆಗಲ್ಲ, ಇನ್ನೂ ಭಾಳ ಬದುಕೋದು ಭಾಳ ಐತಿ, ನೋಡೋದು ಭಾಳ ಐತಿ, ಆರಾಮಾಗಿರ್ರಿ. ಹ್ಞೂನಪ್ಪ, ಹಂಗಾಗಲಿ. ದೇವ್ರು ನಿನ್ನ ಚಲೋ ಇಟ್ಟಿರ್ಲಪ್ಪ, ದೇವ್ರು ನಿನ್ನ ಚಲೋ ಇಟ್ಟಿರ್ಲಿ. ನೀನು ಹಿಂಗೆ ಹೇಳ್ತಾನದು ತಪ್ಪು ತಿಳ್ಕೊಬೇಡ. ಚಮೇಲಿ ತಮ್ಮ ಅಂದ್ರೆ ನಂಬಕ್ಕಾಗಂಗಿಲ್ಲ ನೋಡಪ್ಪ. ಯಾಕಂದ್ರೆ ನೀ ನೋಡಿದ್ರೆ ನಮ್ನಿ ತಿರ್ಸಟ್ಟಿದ್ದಂಗದಿ. ಪಾಪ ಪಾಟೀಲ್ ನೋಡ, ಎಷ್ಟು ಒಳ್ಳೆ ಹುಡುಗ, ಏನ್ತಾನ, ಎಷ್ಟು ಒಂದು ಒಳ್ಳೆ ಮನಸ್ಸು ದೇವ್ರು ಹಾಕಿದ್ದಾನ. ಕರೆನ ಖುಷಿ ಆಕತ್ತಿಂತ ಮಕ್ಕಳು ನೋಡಿದ್ರೆ. ಇಷ್ಟು ಒಳ್ಳೆ ಬುದ್ಧಿ ಇವಂಗ ಹೆಂಗೆ ಅನ್ನೋದು ಒಂದೊಂದ್ಸಲ ವಿಚಿತ್ರ ಆಗ್ಬಿಡ್ತೈತಿ. ಪುಣ್ಯಕ್ಕೆ ನಿನ್ನ ಬುದ್ಧಿನೇ ಬಂದಿಲ್ಲಲ್ಲ. ನಿನ್ನ ಬುದ್ಧಿನೇ ಬಂದಿದ್ರೆ ಏನು ಗತಿ ಮಾಡ್ಬೇಕಿತ್ತು ನಮ್ಮ ಪಾರ್ವತಿ, ಹೇಳು. ಪಾಟೀಲ ನೋಡ್ದೆನ್ಲ? ಓ ಅಕ್ಕ, ನಂಗೆ ನೋಡಿ ನೋಡಿ ಸಾಕತ್ತ, ನಾ ತಗೋಕೇನಿ. ಅವ್ರಿಗೂ ಹೇಳಂಗಿಲ್ಲ, ನಿನಗೂ ಹೇಳಕ್ಕಾಗಲ್ಲ. ಏನಾರ ಮಾಡ್ಕೊರಿ. ಹೆಂಗ ಬಾ, ನಮ್ಮಿಬ್ಬರದ್ದು ಇದ್ದಿದ್ದೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋತಾರ. ಕತ್ತಿ ನಿಂದಂದತ್ತಾಗ. ಬಾ ನಡಿ.